ರಾಜಕೀಯ ಅಜಾತ ಶತ್ರುವಿನ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ಇರುವಂತದ್ದನ್ನು ಗಮನಿಸ್ತೀವಿ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಗಲಿದ ಚೇತನದ ಅಂತಿಮ ವಿಧಿವಿಧಾನ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೀಲಿಕ್ಕಿದೆ. ಅವರ ಪತ್ನಿ ಪಾರ್ವತಿ ಅವರ ಸಮಾಧಿಯ ಪಕ್ಕದಲ್ಲೇ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನು ಪಕ್ಷಾತೀತವಾಗಿ ಎಲ್ಲರೊಂದಿಗೂ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ರು ಶಾಮನೂರು ಶಿವಶಂಕರಪ್ಪ ಅವರು. ಹೀಗಾಗಿಯೇ ಎಲ್ಲರೂ ರಾಜಕೀಯದ ಎಲ್ಲ ನಾಯಕರು ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಎಲ್ಲರ ಟ್ವೀಟ್ಗಳನ್ನು ಗಮನಿಸ್ತಾ ಇದ್ದೀವಿ. ನಾವು ನೆನಪಿಸ್ಕೊಳ್ಬೋದು, ಕಳೆದ ಬಾರಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಸುದ್ದಿ ಆಗೋಗಿತ್ತು. ಶಾಮನೂರು ಶಿವಶಂಕರಪ್ಪ ಅವರು ಬಿಎಸ್ ಯಡಿಯೂರಪ್ಪ ಅವರ ಪುತ್ರ, ಸಂಸದ ಸ್ಥಾನದ ಅಭ್ಯರ್ಥಿಯಾಗಿದ್ದ BY ರಾಘವೇಂದ್ರ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು. ಅವರು ಗೆಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದು ಅವತ್ತಿಗೆ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಬಟ್ ಸ್ಟಿಲ್ ಅವರಿಗೆ ಯಾರು ಎದುರಾಡುವಂತೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪಕ್ಷಾತೀತವಾಗಿ ಎಲ್ಲರ ಜೊತೆಗೂ ಉತ್ತಮವಾದಂಥ ಬಾಂಧವ್ಯವನ್ನು ಅವರು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಯಾವ ನಾಯಕರು, ಯಾವ ಹೈಕಮಾಂಡೂ ಅವರ ಆ ನಡೆಯ ವಿರುದ್ಧ ಚಕಾರ ಎತ್ತೋದಕ್ಕೆ ಸಾಧ್ಯ ಆಗಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದರಂತೆಯೇ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BY ರಾಘವೇಂದ್ರ ಅವರು SS ಮಲ್ಲಿಕಾರ್ಜುನ್ ಅವರ ಪರವಾಗಿ ಮಾತನಾಡಿದ್ದು, ಅವರು ಗೆಲ್ಲಬೇಕು ಅಂತ ಹೇಳಿ ದನಿ ಎತ್ತಿದ್ದು, ಅದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲೂ ಉತ್ತಮವಾದಂಥ ಬಾಂಧವ್ಯವನ್ನು ಶಾಮನೂರು ಅವರು ಹೊಂದಿದ್ರು.